ಬ್ಯಾಕ್ ಫ್ರೆಂಡ್ಸ್ ಪ್ರೀತಿಯ ಕನ್ನಡಿಗದಲ್ಲಿ ಅರ್ಜುನ್ ಸರ್ಜಾ ಅವರಿದ್ದಾರೆ. ಜಾಸ್ತಿ ಮಾತಾಡಲ್ಲ, ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿವರೆಗೂ ಆಕ್ಟ್ ಮಾಡೋ ಸಿನಿಮಾಗಳಲ್ಲಿ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಯಾವುದು? ಈ ರೋಲ್ ಮಾಡ್ಬೇಕು ಅಂದ್ರೆ ತುಂಬಾನೇ ಟಫ್ ಆಗ್ತಿದೆ ಅಂತ ಅನಿಸ್ತಾ ನಿಮ್ಗೆ ಏನಾದ್ರು? ಯಾವ ರೋಲ್ ಅದು? ಒಂದು ಪಿಕ್ಚರ್ ಅನ್ನಿಸ್ತು. ಈಗ ಒಂದು ತೆಲುಗು ಪಿಕ್ಚರ್ ಒಂದು ಮಾಡಿದೆ, ಶ್ರೀ ಆಂಜನೇಯಂ ಅಂತ. ಅದರಲ್ಲಿ ಆಂಜನೇಯ ಸ್ವಾಮಿ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಆಂಜನೇಯ ಸ್ವಾಮಿ ಅಂದ್ರೆ ಆ ಒಂದು ಆಂಜನೇಯ ಸ್ವಾಮಿ ಗೆಟಪ್ ಎಲ್ಲ ಇಟ್ಕೊಂಡು ಮಾಡಿಲ್ಲ ಪಿಕ್ಚರ್ ಅಲ್ಲಿ. ದೇವರು ಮನುಷ್ಯನಾಗಿ ಬರುವಂತ ಒಂದು ಕ್ಯಾರೆಕ್ಟರ್ ಆಂಜನೇಯ ಸ್ವಾಮಿ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಮಾಡುವಾಗ ನಾನು 4 ವಿಷಯನ ಜ್ಞಾಪಕ ಇಟ್ಕೋಬೇಕಾಗಿತ್ತು ಒಂದೊಂದು ಶಾರ್ಟ್ ಮಾಡೋದು. ಈ ಕ್ಯಾರೆಕ್ಟರ್ ಬಂದು ದೇವರು, ಸೊ ಗಾಡ್ಲಿ ಲುಕ್ ಇರಬೇಕು. ಎರಡನೇದು ಮಂಕಿ, ಸೊ ಒಂದು ಚಿಕ್ಕ ಚಿಕ್ಕ ಚೇಷ್ಟೆಗಳು ಅದು ಮಾಡ್ಕೊಂಡಿರ್ಬೇಕು. ಅಂಡ್ ಅಗೇನ್ ಹ್ಯೂಮನ್ ಆಗಿರ್ಬೇಕು, ಅಂದ್ರೆ ಮನುಷ್ಯನಾಗಿ ಕೂಡ ಇರಬೇಕು. ಜೊತೆಗೆ ಒಂದು ಫಿಲಾಸಫರ್ ಆಗಿರ್ಬೇಕು. ಒಂದೊಂದು ಸೀನಲ್ಲಿ ಹಿ ಸೇಸ್ ಸಮಥಿಂಗ್. ಇಷ್ಟು 4 ಇಟ್ಕೊಂಡು ಒಂದೊಂದು ಶಾರ್ಟ್ ಅನ್ನು ಆಕ್ಟ್ ಮಾಡಬೇಕಾಗಿತ್ತು. ಸೊ ನಾರ್ಮಲ್ ನಡ್ಕೊಂಡು ಹೋಗೋನು ಅದರಲ್ಲೂ ಆ ಡೈರೆಕ್ಟರ್, ಹಿ ಇಸ್ ವೆರಿ ಗುಡ್ ಡೈರೆಕ್ಟರ್, ವಂಶಿ ಅಂತ ಸರ್. ಇಂದ ಈ 4 ವಿಷಯಗಳನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಮಾಡಿ ಸರ್ ಅಷ್ಟೇ ಹೇಳ್ತಾ ಇದ್ರು ಅವ್ರು, ಇನ್ನೇನು ಹೇಳ್ತಾ ಇರಲಿಲ್ಲ. ಸೊ ನನಗೆ ಅಷ್ಟೇ ಹೇಳುವಾಗ್ಲೇ ಐ ಟು ಲೈಕ್ ಹೋಮ್ ವರ್ಕ್ ಮಾಡಬೇಕಾಗಿತ್ತು. ಸರಿ ಹೋಗ್ತಾ ಇದ್ದೀನಿ, ಹಿಂಗ್ ಹೋಗುವಾಗ ಇಮಿಡಿಯೇಟ್ಲಿ ಐ ಶುಡ್ ಲುಕ್ ಲೈಕ್ ಮಂಕಿ, ಮೈ ಹ್ಯಾಂಡ್ಸ್ ಗೋ ಲೈಕ್ ಈ ತರ ಹಂಗ್ ಇಟ್ಕೊಂಡು ಅಗೈನ್ ಐ ಶುಡ್ ಲುಕ್ ನೋಡುವಾಗ ಗಾಡ್ಲಿ ಆಗಿರ್ಬೇಕು, ಫಿಲಾಸಫಿ ಇರಬೇಕು. ಅಗೈನ್ ಇನ್ನೊಬ್ರು ನೋಡುವಾಗ ಮನುಷ್ಯನಾಗಿರ್ಬೇಕು. ಇಷ್ಟೊಂದು ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದ ಕ್ಯಾರೆಕ್ಟರ್ ಅದು. ಸೊ ಅದೊಂದು ಕ್ಯಾರೆಕ್ಟರ್ ನಾನು ಇದುವರೆಗೂ ಮಾಡಿದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಹೋಮ್ ವರ್ಕ್ ಮಾಡಿ ಮಾಡೋ ತರ ಇತ್ತು. ಓಕೆ, ನೀವು ಹನುಮಂತರಾಯನ ದೊಡ್ಡ ಭಕ್ತ ಅಂತ ಕೇಳಿದೀವಿ ನಾವು. ಇಸ್ ದಟ್ ಟ್ರೂ? ಹೌದು, ಹನುಮಂತರಾಯನ ಭಕ್ತ. ಬಟ್ ಹನುಮಂತರಾಯನ ಐಡಿಯಾಲಜೀಸ್ ಅವ್ರ ತರ ನಾನು ಇಲ್ಲದೆ ಹೋದ್ರು. ಓಕೆ, ಹನುಮಂತನ ಮದುವೆನೇ ಆಗಿಲ್ಲ, ನಾನು ಮದುವೆ ಆಗಿದೆ ಹಾಗೆ ಆ ತರ. ಸೊ ಚಿಕ್ಕ ವಯಸ್ಸಿಂದ ನನಗೆ ಆಂಜನೇಯ ಸ್ವಾಮಿ ಅಂತಂದ್ರೆ ನನಗೆ ಒಂಥರ ಸೂಪರ್ ಮ್ಯಾನ್ ತರ. ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ಮನೆ ಮಕ್ಕಳಿಗೂ ಎಲ್ರಿಗೂ ಅಷ್ಟೇ ಆಂಜನೇಯ ಸ್ವಾಮಿ ಅಂತಂದ್ರೆ ಹಿ ಇಸ್ ಅವರ್ ಹೀರೋ, ಸೂಪರ್ ಮ್ಯಾನ್. ನಮ್ಮ ತಂದೆಯವ್ರ ಮೊದಲಿನ ಚಿಕ್ಕ ವಯಸ್ಸಿನ ನಮ್ಮ ಮೈಂಡ್ ಅಲ್ಲಿ ಅದನ್ನೇ ತುಂಬಿ. ಸೊ ಹಾಗಾಗಿ ಆಂಜನೇಯ ಸ್ವಾಮಿ ಅಂತಂದ್ರೆ ನಮಗೆ ತುಂಬಾ ಇದೆ. ಈಗೊಂದು ದೇವಸ್ಥಾನ ಕೂಡ ಮಾಡ್ತಾ ಇದ್ವಿ ಆಂಜನೇಯ ಸ್ವಾಮಿ. ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಆಂಜನೇಯ ಸ್ವಾಮಿ ಕೂತ್ಕೊಂಡ್ರು ಆಂಜನೇಯ ಸ್ವಾಮಿ ಒಂದು 23 ಅಡಿ ಎತ್ತರದ್ದು ಒಂದು ಸ್ಟೋನ್ ಅಲ್ಲಿ ಮಾಡ್ತಾ ಇದೀವಿ. ಇನ್ನೇನು ಮುಗಿತಾ ಬಂತು ಈಗ. ಸೊ ಒಂದು 2 ವರ್ಷದಿಂದ ನಡೀತಾ ಇದೆ. ಅಶೋಕ್ ಗುಡಿಗಾರ್ ಅಂತ ಶಿಲ್ಪಿ ಉಡುಪಿಯಿಂದ, ಅವರು ಅದನ್ನ 2 ವರ್ಷದಿಂದ ಕೆತ್ತನೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮುಗಿತಾ ಬಂತು ಈಗ. ಸೊ ಅದು ಇದು ಮುಂಚೆ ಕೇಳಿದ್ರಲ್ಲ ನೀವು ಆ ಕ್ವಶನ್, ಐ ಕುಡ್ ಹ್ಯಾವ್ ಟೋಲ್ಡ್ ಯು ದಿಸ್. ಅಚೀವ್ಮೆಂಟ್ ಅಂತ ಈ ಲೈಫ್ ನಾನು ಏನಾದ್ರೂ ಅಚೀವ್ಮೆಂಟ್ ನಾನು ಯಾರಿಗಾದ್ರೂ ಹೇಳ್ಕೊಂಡ್ರೆ ಅಚೀವ್ಮೆಂಟ್ ಮಾಡಿದೆ ಅಂದ್ರೆ ಇದೊಂದೇ. ಆಂಜನೇಯ ಸ್ವಾಮಿ ಹಂಬಲ್ ಅಲ್ಲ, ದಟ್ಸ್ ಅ ಫ್ಯಾಕ್ಟ್. ಬಿಕಾಸ್ ಎಷ್ಟೋ ಜನ ನಂತರ ಬೇರೆಯವ್ರಿಗೂ ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸಸ್, ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಆಕ್ಟ್ ಮಾಡ್ತಾರೆ. ಎಲ್ಲರೂ ದೇ ವಾಂಟ್ ಟು ಅರ್ನ್ ಮನಿ, ದೇ ವಾಂಟ್ ಪಾಪ್ಯುಲಾರಿಟಿ. ನಾವೇನೋ ಸಿನಿಮಾ ಇಲ್ಲಿದ್ದು ಸೇವೆ ಮಾಡ್ತಾ ಇದೀವಿ ಅನ್ನೋದು ದಟ್ ಈಸ್ ನಾನ್ಸೆನ್ಸ್. ಯಾರು ಸೇವೆ ಮಾಡಲ್ಲ. ಒಂದು ಪ್ಯಾಷನೇಟ್ ಆಗಿ ಆಕ್ಟ್ ಮಾಡೋರು ಇರ್ಬೋದು, ತುಂಬಾ ಒಳ್ಳೊಳ್ಳೆ ಆಕ್ಟರ್ಸ್ ಇರ್ಬೋದು, ಹೊರತು ಇದಕ್ಕೆ ನಾವು ಸೇವೆ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ನಮಗೂ ಇದ್ರಲ್ಲಿ ಎಷ್ಟು ಬರ್ತಾ ಇದೆಲ್ಲ. ಬೇರೆ ಯಾವೊಂದು ವೃತ್ತಿಯಲ್ಲೂ ಇಂಥ ಒಂದು ಹಣನೋ ಈ ಒಂದು ಪಾಪ್ಯುಲಾರಿಟಿನೋ ಎಲ್ಲೂ ಸಿಗಲ್ಲ ಅಲ್ವಾ? ಪ್ರೆಸಿಡೆಂಟ್ಗೆ ಇಫ್ ಯು ಕಂಪೇರ್ ಪ್ರೆಸಿಡೆಂಟ್ಗೆ ಜಾಸ್ತಿ ಸ್ಯಾಲರಿ ಆಕ್ಟರ್ಗೆ ತಾನೇ ಬರುತ್ತೆ. ಸೊ ದಟ್ ವೇ ಇಟ್ಸ್ ವೆರಿ ಫಾರ್ಚುನೇಟ್ ಟು ಬಿ an actor, ದಟ್ ಟು ಪಾಪ್ಯುಲರ್ ಆಕ್ಟರ್. ಎಷ್ಟೋ ಜನ ಪಾಪ ಆರ್ಟಿಸ್ಟ್ಗಳು ಇದ್ದಾರೆ, ಅವ್ರಿಗೆ ದೇ ಆರ್ ನಾಟ್ ಸಕ್ಸಸ್ಫುಲ್. ಬಟ್ ಟು ಬಿ ಎ ಸಕ್ಸಸ್ಫುಲ್ ಪಾಪ್ಯುಲರ್ ಆಕ್ಟರ್ ಅಂತಂದ್ರೆ ಇಟ್ಸ್ ಎ ಗಿಫ್ಟ್ ಅಂತ ಹೇಳ್ತೀನಿ. ಎಷ್ಟೋ ಜನ ಇವಾಗ ನನಗಿಂತ ಹಾರ್ಡ್ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ, ನಾನೇ ನೋಡಿದ್ದೀನಿ. ನೋಡಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿ, ಇನ್ನೂ ಒಳ್ಳೆ ಫಿಸಿಕ್ಕು ಎಲ್ಲ, ಇನ್ನೂ ಇದೆಲ್ಲ ತುಂಬಾ ಜನ ಇದ್ದಾರೆ. ಬಟ್ ನಮ್ಮನೆ ವೈ ಮೀ ಅಂತಂದ್ರೆ ದೇರ್ ಶುಡ್ ಬಿ ಸಮಥಿಂಗ್, ಸಮ್ ಗಿಫ್ಟ್ ಇರ್ಬೋದು. ಸೊ ದಟ್ ವೇ ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಅನ್ ಆಕ್ಟರ್. ಅಂಡ್ ನೀವು ಇದಕ್ಕೆ ಮುಂಚೆ ಕೇಳಿದ್ರಲ್ಲ ಅದೇ ಆಂಜನೇಯ ಸ್ವಾಮಿದು. ಸೊ ಇದೆಲ್ಲ ಇದ್ರು 150 ಪಿಕ್ಚರ್ ಮಾಡಿದ್ರು ನನಗೆ ಅದಕ್ಕಿಂತ ಇವು ಆಂಜನೇಯ ಸ್ವಾಮಿದೊಂದು ದೇವಸ್ಥಾನವನ್ನು ಮಾಡ್ತಾ ಇದ್ದೀನಿ.
ದಟ್ ವಿಲ್ ಬಿ ಅನ್ ಅಚೀವ್ಮೆಂಟ್ ಇನ್ ಮೈ ಲೈಫ್. Okay. ಬಿಕಾಸ್ ಅದು ಒಂದು ಸ್ಟೋನ್ ಅಲ್ಲಿ ಒಂದು ಮೊನೋಲಿಥಿಕ್ ಅಂತಾರಲ್ಲ, ಒಂದು ಸ್ಟೋನ್ ಮಾಡ್ತಿರೋದು, ಹೌದು. ಅದು ಎಷ್ಟೋ ವರ್ಷಗಳ ಕಾಲ ಇದ್ದು ಬಿಡುತ್ತೆ, ಸಮ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ನಾಳೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಅದೊಂದು ನೆನಪು ಬರುತ್ತೆ. ಓಕೆ, ವಾಟ್ ಅಬೌಟ್ ಮೂವಿ? ಹನುಮಂತ್ ರಾಯನ್ ಮೇಲೆ ಒಂದು ಮೈಥಾಲಜಿಕಲ್ ಫಿಲ್ಮ್ ಮಾಡ್ಬೋದಲ್ವಾ? ಅದ್ರಲ್ಲಿ ನೀವು ಆಕ್ಟ್ ಮಾಡ್ಬೋದಲ್ವಾ? ಬಾಡಿ ಕೂಡ ಇದೆ, ಯು ಲುಕ್ ವೆರಿ ಹ್ಯಾಂಡ್ಸಮ್. ಅಂಡ್ ಹನುಮಂತನ ಕ್ಯಾರೆಕ್ಟರ್ ಮಾಡುವಾಗ ಹ್ಯಾಂಡ್ಸಮ್ ಆಗಿರ್ಬೇಕಾಗಿಲ್ಲ. ಓಕೆ, ಗ್ರೇಟ್ ಬಾಡಿ ಅಂಡ್ ಸೋ ಇಲ್ಲ, ಅದೇ ಮಾಡಿದೀನಿ, ಹೇಳಿದ್ನಲ್ಲ ನಿಮ್ಗೆ, ಶ್ರೀ ಆಂಜನೇಯಂ ಅಂತ ಆಂಜನೇಯ ಸ್ವಾಮಿ ಕ್ಯಾರೆಕ್ಟರ್ ನಾನು ಮಾಡಿದೀನಿ. ಕನ್ನಡದಲ್ಲಿ ನಮಗೋಸ್ಕರ ಒಂದು ಸಿನಿಮಾ ಮಾಡಿದ್ರೆ ಇಟ್ ವಿಲ್ ಬಿ ಗ್ರೇಟ್. ಸರಿ, ಓಕೆ. ಜಿ ಟಿವಿಲಿ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರೆ ಆಂಜನೇಯ ಸ್ವಾಮಿಯಿಂದ ನಾನು ಬಂದು ಆಕ್ಟ್ ಮಾಡ್ತೀನಿ. ಖಂಡಿತ ಜಿ ಮೋಷನ್ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅರ್ಜುನ್ ಸರ್ಜಾ ಅವರು ಆಂಜನೇಯ ಸ್ವಾಮಿ ರೋಲ್ ಮಾಡ್ತಾರೆ. ಓಕೆ. ಓಕೆ, ವಾಟ್ ಅಬೌಟ್ ಅದರ್ ಆಕ್ಟರ್ಸ್? ನಿಮ್ಗೆ ಬೇರೆ ಆಕ್ಟರ್ಸ್ ಮಾಡಿರೋ ಆಕ್ಟಿಂಗ್ ಅಥವಾ ಫಿಲ್ಮ್ಸ್ ತುಂಬಾನೇ ಇಷ್ಟನಾ? ನಿಮ್ಮ ಫೇವರೆಟ್ ಆಕ್ಟರ್ ಯಾರು? ಎಲ್ಲಿ? ಇಂಡಿಯಾನಲ್ಲಿ, ತಮಿಳ್ನಲ್ಲಿ, ತೆಲುಗುನಲ್ಲಿ, ಕನ್ನಡದಲ್ಲಿ? ತುಂಬಾ ಜನ ಆಕ್ಟರ್ಸ್ ಇದ್ದಾರೆ. Okay. ತುಂಬಾ ಜನ ಇದ್ದಾರೆ. ನನಗೆ ಫಸ್ಟ್ ಟು ಸ್ಟಾರ್ಟ್ ವಿತ್ ನಮ್ಮ ಭಾಷೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನನಗೆ ಅಫ್ಕೋರ್ಸ್ ನಮ್ಮಪ್ಪನೇ ನನಗೆ ಫಸ್ಟ್ ಮೈ ಫೇವರೆಟ್ ಆಕ್ಟರ್. ಆದ್ಮೇಲೆ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು. ಅವ್ರಿಗೂ ಇಟ್ ಈಸ್ ಲೈಕ್ ನಮಗೆ ಒಂಥರ ಫೀವರ್ ತರ ರಾಜ್ಕುಮಾರ್ ಅವ್ರ ಪಿಕ್ಚರ್ ಅಂತಂದ್ರೆ ನಮ್ಮಲ್ಲಿ ಈಗಲೂ ನನ್ನ ಮಗಳು ಕೂಡ ರಾಜ್ಕುಮಾರ್ ಅವರ ಫ್ಯಾನ್. ನಾನು ಎಷ್ಟೋ ಶೂಟಿಂಗ್ ಹೋಗಿದ್ದೀನಿ ನನ್ನ ತಂದೆಯವರು ಅವ್ರ ಜೊತೆಗೆ ಆಕ್ಟ್ ಮಾಡುವಾಗ. ಎಷ್ಟೋ ಪಿಕ್ಚರ್, ಮಯೂರ, ತುಂಬಾ ಪಿಕ್ಚರ್ಸ್ ಶೂಟಿಂಗ್ ನಾನು ನೋಡಿದ್ದೀನಿ. ಅವ್ರು ನೋಡ್ತಾ ನಾನು ಬೆಳೆದಿದ್ದೀನಿ. ಸೊ ಆಮೇಲೆ ಈ ಸಚ್ ಎ ವರ್ಸಟೈಲ್ ಆಕ್ಟರ್ ರಾಜ್ಕುಮಾರ್ ಅವರು. ಅವರೊಬ್ಬ ಭಕ್ತ ಕುಂಬಾರ, ಕಸ್ತೂರಿ ನಿವಾಸ, ಇದೆಲ್ಲ ಈ ಪಿಕ್ಚರ್ಗಳೆಲ್ಲ ಅದಕ್ಕೆ ರೀಪ್ಲೇಸ್ಮೆಂಟೇ ಇಲ್ಲ. ಅವ್ರಿಗೆ ಇನ್ನೊಬ್ರು ಇವರು ಮಾಡಬಹುದಾಗಿದ್ದ ಆ ಕ್ಯಾರೆಕ್ಟರ್ ಅನ್ನೋದಕ್ಕಿಲ್ಲ. ಸೊ ಹೀಸ್ ಎ ಗ್ರೇಟ್ ಆಕ್ಟರ್, ವರ್ಸಟೈಲ್ ಆಕ್ಟರ್. ಆಮೇಲೆ ಸಿಂಗರ್ ಎಲ್ಲೂ ಇಲ್ವಲ್ಲ, ಆಕ್ಟರ್ ಸಿಂಗ್ ಮಾಡಿ ಅದು ಸಿಂಗರ್ ಆಗಿ ನ್ಯಾಷನಲ್ ಅವಾರ್ಡ್ ಬಂದಿರೋ ಆಕ್ಟರ್ ಅವರು. ಸೊ ಈಗಲೂ ನಮ್ಮನೇಲಿ ನಾವು ಎಲ್ಲ ಕನ್ನಡ ಚಾನಲ್ಸ್ ಹಾಕೊಂಡು ನೋಡುವಾಗ ರಾಜ್ಕುಮಾರ್ ಅವ್ರು ಬಂದ್ರೆ ಇಮಿಡಿಯೇಟ್ ಆಗಿ ಏನಂತ ಮನುಷ್ಯ, ಏನು ಅಚೀವ್ಮೆಂಟ್ ಲೈಫ್ ಅಂತೆಲ್ಲ ನಿಜವಾಗ್ಲೂ ನಮಗೆ ತುಂಬಾ ಮಿಸ್ ಮಾಡ್ತೀವಿ. ಐ ರಿಯಲಿ ಮಿಸ್ ಹಿಮ್ ಸೋ ಮಚ್. ಕನ್ನಡದಲ್ಲಿ ರಾಜ್ಕುಮಾರ್ ಅವರು ತುಂಬಾ ಇಷ್ಟ. ಆಮೇಲೆ ಹಿಂದಿಲಿ ಅಮಿತಾಬ್ ಬಚ್ಚನ್ ತುಂಬಾ ಇಷ್ಟ ನನಗೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಸಂಜೀವ್ ಕುಮಾರ್, ಆಮೀರ್ ಖಾನ್, ಶಾರುಖ್ ಖಾನ್, ಎಲ್ಲರದು ಈಗ ಬರೋ ಜನರೇಷನ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ತಮಿಳ್ ಅಂಡ್ ತೆಲುಗು ಈ ಕಡೆ, ನಮ್ಮ ಸೌತ್ ಕಡೆ ಯಾರಿಷ್ಟ ನಿಮ್ಗೆ? ಕಮಲ್ ಹಾಸನ್ ಅವರು ತುಂಬಾ ಇಷ್ಟ. ಓಕೆ, ಚಿಕ್ಕ ವಯಸ್ಸಿಂದ ಕಮಲ್ ಹಾಸನ್ ಫ್ಯಾನ್. ಸೊ ಆಮೇಲೆ ಶಿವಾಜಿ ಗಣೇಶನ್ ಅವರು, ಆಮೇಲೆ ಎಸ್ ವಿ ರಂಗರಾವ್. ಸೊ ಈ ದೊಡ್ಡ ಲಿಸ್ಟೇ ಇದೆ ನನಗೆ. ಓಕೆ, ವೆರಿ ಗುಡ್ ಆಕ್ಟರ್ಸ್. ಓಕೆ, ವಾಟ್ ಅಬೌಟ್ ಆಕ್ಟ್ರೆಸಸ್? ಅಂದ್ರೆ ಹಳೆಯ ಆಕ್ಟರ್ಸ್ ಒಬ್ರು ತುಂಬಾ ಇಷ್ಟ ನನಗೆ, ಸಾವಿತ್ರಿ ಅಂತ. ಓಕೆ, ಶಿ ಇಸ್ ಮೈ ಫೇವರೆಟ್ ಆಕ್ಟರ್ಸ್. ಅದಾದ್ಮೇಲೆ ಮಾಧುರಿ ದೀಕ್ಷಿತ್ ಇಷ್ಟ ನನಗೆ. ಮಾಧುರಿ ದೀಕ್ಷಿತ್ ಇಸ್ ಎ ವೆರಿ ಗುಡ್ ಡ್ಯಾನ್ಸರ್ ಅಂಡ್ ಒಳ್ಳೆ ಆರ್ಟಿಸ್ಟ್. ವಾಟ್ ಅಬೌಟ್ ದಿಸ್ ಜನರೇಷನ್? ಈ ಜನರೇಷನ್ ನಾಟ್ ಅಲ್ಲಿ ಕಜೋಲ್ ಇಷ್ಟ. ಕಜೋಲ್, ಓಕೆ. ವೆರಿ ಗುಡ್ ಆಕ್ಟರ್ಸ್. ಓಕೆ ಫ್ರೆಂಡ್ಸ್, ಇಟ್ಸ್ ಟೈಮ್ ಫಾರ್ ಅ ವೆರಿ ಶಾರ್ಟ್ ಬ್ರೇಕ್ ತಗೊಂಡ್ಬಿಟ್ಟು ಖಂಡಿತವಾಗ್ಲೂ ವಾಪಸ್ ಬನ್ನಿ. ಯು ಬೆಟರ್ ಕಮ್ ಬ್ಯಾಕ್. ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಅದಕ್ಕಿಂತ ನಸೀಬಿಂದ ಜಾಸ್ತಿ ಹಾರ್ಡ್ ವರ್ಕ್. ಯು ಶುಡ್ ವರ್ಕ್ ವೆರಿ ಹಾರ್ಡ್ ವರ್ಕ್ ಒಂದು. ಆಮೇಲೆ ಸಿನ್ಸಿಯಾರಿಟಿ.